ಸಾಗರ ತಾಲೂಕಿನ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲ. ಸಾಗರ ತಾಲೂಕಿನ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡುತ್ತಿದ್ದೇನೆ. ತಾಲೂಕಿನ ಪ್ರತಿ ಹೋಬಳಿ ಮಟ್ಟದಲ್ಲಿ ಫುಡ್ ಕೋರ್ಟ್ ಮತ್ತು ನಂದಿನಿ ಪಾರ್ಲರ್ಗಳ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗುತ್ತಿದೆ. ಹೀಗೆ ತಾಲೂಕಿನಾದ್ಯಂತ ಕೋಟಿ ಅನುದಾನದ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಕೆಲಸವನ್ನು ಮಾಡುತ್ತಿದ್ದೇನೆ. ಕೆಲಸ ಮಾಡುವ ಆಸಕ್ತಿ ಇದೆ, ಚಿಂತನೆ ಇದೆ. ರಿಪ್ಪನ್ಪೇಟೆಯ ಸರ್ಕಲ್ ಅನ್ನು ಹೈಟೆಕ್ ಸರ್ಕಲ್ ಆಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅದೇ ರೀತಿ ಎಡಹಳ್ಳಿ ಸರ್ಕಲ್ ಅನ್ನು ಹೈಟೆಕ್ ಆಗಿ ರೂಪಿಸಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಎಡಹಳ್ಳಿಯ ಸರ್ಕಲ್ ಕಾಮಗಾರಿಯನ್ನು ಪರಿಶೀಲಿಸಿ ಮಾತನಾಡಿದರು. ಅನಂತಪುರ ಮತ್ತು ರಿಪ್ಪನ್ಪೇಟೆ ಸಂಪರ್ಕ ರಸ್ತೆಗೆ ಈಗಾಗಲೇ 20 ಕೋಟಿಯನ್ನು ಕೊಟ್ಟು ಟೋಟಲ್ಲು ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27.5 ಕೋಟಿ ಆಗಿದೆ. ಅಂದರೆ ಇಲ್ಲಿಂದ ಅನಂತಪುರದಿಂದ ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 7.5 ಕೋಟಿಯನ್ನು ಈಗಾಗಲೇ ನಾವು ಬಿಡುಗಡೆ ಮಾಡ್ತಿದ್ದೀನಿ. ಅಲ್ಲೂ ಸಹ ಹೈಟೆಕ್ ಇದು ಸರ್ಕಲ್ ಆಗ್ತದೆ. ಇಲ್ಲೂ ಸಹ ಮಾಡಬೇಕಂತ ಒಂದು ಚಿಂತನೆ ಮಾಡಿದ್ದೀವಿ. ಈಗ ಅಂದರೆ ಇದೆ, ಸ್ವಲ್ಪ ಅಗಲೀಕರಣ ಮಾಡಿ ಸ್ವಲ್ಪ ರೌಂಡಿಂಗ್ ಎಲ್ಲ ಮಾಡಿಬಿಟ್ಟು ಆ ಸರ್ಕಲನ್ನು ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಜನರಿಗೆ ಈಸಿಯಾಗಿ ಈ ಕಡೆ ಹೋಗೋರಿಗೆ, ಆ ಕಡೆ ಹೋಗೋರಿಗೆ, ಸ್ಟ್ರೈಟ್ ಹೋಗೋರಿಗೆ, ಹಾಗೆ ಒಂದು ಹೈ ಮಾಸ್ಕು ಎಲ್ಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಇಲ್ಲಿ ಲೈಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಿಮ್ಮ ಅನಂತಪುರ ಸರ್ಕಲ್ ಆಗಿದೆಯಲ್ಲ, ನಿಮ್ಮ ಅನಂತಪುರ ಬಸ್ ಸ್ಟ್ಯಾಂಡ್ ಆಗಿದ್ದಲ್ಲ, ಅದೇ ಥರ ಒಂದು ಬಸ್ ಸ್ಟ್ಯಾಂಡ್ ಸಹ ಮಾಡಬೇಕಂತ ಇದೆ. ಒಟ್ಟಿನಲ್ಲಿ ಒಂಥರ ಹೈಟೆಕ್ ಬರಬೇಕು ಸರ್ಕಲ್ಗಳನ್ನಂತ ಒಂದು ಐಡಿಯಾ ಮಾಡಿದ್ದೀನಿ. ಅದಕ್ಕಾಗಿ ನಮ್ಮ PW ಇವರಿಗೆ ಮತ್ತು ನ್ಯಾಷನಲ್ ಹೈವೇ ಪ್ರೆಸಿಡೆಂಟ್ ರಮೇಶ್ ಅವರನ್ನು ನೋಡ್ತಾ ಇದ್ದಾರೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತು ಮೊನ್ನೆ ನೋಡಿದ್ರಲ್ಲ, ನಿಮ್ಮ ಅನಂತಪುರದ ದಾಸಕೊಪ್ಪ ಸರ್ಕಲ್ ಮೊನ್ನೆ ಜಾತ್ರೆ ಸಂದರ್ಭದಲ್ಲಿ ಹೈಟೆಕ್ ಆದಂಥ ಒಂದು ಐಮಾಸ್ ಕೊಟ್ಟಿದ್ದೀನಿ. 5 ಲಕ್ಷ ರೂಪಾಯಿ 5.5 ಲಕ್ಷ ರೂಪಾಯಿದು ಐಮಾಸ್ ಕೊಟ್ಟಿದ್ದೀನಿ. ಜಾತ್ರೆಗೆಲ್ಲ ಖುಷಿಯಾಗಿದ್ದಾರೆ, ಹೌದಾ? ಹಾಗೆ ಮತ್ತು ನಿಮ್ಮ ಇದು ಹೇಳಿದ್ದೀನಲ್ಲ, ನಿಮ್ಮ ಕೆರೆ ರಮೇಶ್ ಏನದು ಗಾಡಿಗೆರೆ ಕೆರೆ, ಅದು ಫುಟ್ಪಾತ್, ವಾಕಿಂಗ್ ಪಾತು ಮತ್ತು ಇದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೂ ರೆಡಿ ಮಾಡಿದ್ದೀವಿ. ನೀರು ಕಮ್ಮಿ ಆದ್ರೂ ಶುರು ಮಾಡ್ತೀವಿ. ಅದನ್ನು ಒಂದು ದಿವಸ ಅದ್ದೂರಿಯಾಗಿ ಅದನ್ನು ಶಂಕುಸ್ಥಾಪನೆ ಮಾಡೋಣ, ಅದನ್ನು ಮತ್ತು ಆಮೇಲೆ ಉದ್ಘಾಟನೆ ಚೆನ್ನಾಗಿ ಮಾಡೋಣ. ಒಟ್ಟಿನಲ್ಲಿ ಯಾವುದೇ ಅಭಿವೃದ್ಧಿಯ ಕೊರತೆ ಇಲ್ಲ. ಇಲ್ಲಿ ನಿಮ್ಮ ಹೊಸನಗರ ಸಾಗರಕ್ಕೆ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲದಂಗೆ, ಅದರಲ್ಲೂ ಸಾಗರಕ್ಕೂ ಸಹ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಅತ್ಯಂತ ಚಂದವಾಗಿ ಮಾಡಿದ್ದೀನಿ. ಇನ್ನೂ ಭಾಳ ನನ್ನ ಐಡಿಯಾಗಳು ಭಾಳ ಇದ್ದಾವೆ. ಎಲ್ಲೆಲ್ಲಿ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಇವತ್ತು ಅನಂತಪುರ ರಿಪ್ಪನ್ಪೇಟೆ ಅಲ್ಲಿ ಒಂದಿಷ್ಟು ಫುಡ್ ಕೋರ್ಟ್ ಮಾಡಬೇಕು ಅನ್ನೋದು ಸಹ ನಮ್ಮಲ್ಲಿದೆ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀವಿ. ನಂದಿನಿ ಪಾರ್ಲರು ಸಹ ಎಲ್ಲ ಕಡೆ ಹಾಕ್ಸಿದ್ದೀವಿ. ಈಗ ರಿಪ್ಪನ್ಪೇಟೆಗೆ 2 ಆಯಿತು, 1 ಕೊಟ್ಟಿದ್ದೀನಿ. ಸಾಗರ ಆಸ್ಪತ್ರೆ ಒಳಗೂ 2 ಮಾಡಿಸಿದ್ದೀನಿ. ಅಂದರೆ ಎಲ್ಲ ಕಡೆಯೂ ಒಂಥರ ಜನರಿಗೆ ಅವಕಾಶ ಸಿಗುವಂಥದ್ದು, ಜನರಿಗೆ ಟೀ ಕುಡಿಯೋದಕ್ಕೆ, ಇನ್ನೊಂದಕ್ಕೆ ಎಲ್ಲ ರೀತಿಯ ಅನುಕೂಲ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇದೆ. ನೀವು ನೋಡಿದಿರಿ, ಸಾಗರ ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿ ಎದುರುಗಡೆ ಒಂದು ಒಳ್ಳೆ ಪಾರ್ಕ್ ಮಾಡಿಸಿದ್ದೀನಿ. ಒಂದು ತಾಯಿ ಮಗುದು ಒಂದು ವಿಗ್ರಹ ಮಾಡಿಸಿಟ್ಟಿದ್ದೀನಿ. ಅಂದರೆ ಆ ಥರ ಚಿಂತನೆ ಮಾಡಿದ್ದೀನಿ. ಇಡೀ ಹಾಸ್ಪಿಟ್ಲಿಗೆ ಸುಮಾರು 1,75,80 ಲಕ್ಷ ರೂಪಾಯಿ ಹತ್ತತ್ರ ನಾನು ಅಲ್ಲಿ ತಾಯಿ ಮಗು ಆಸ್ಪತ್ರೆಗೂ ಕೊಟ್ಟಿದ್ದೀನಿ. ಸಂಪೂರ್ಣ ಸೀಟ್ ಹಾಕ್ಸಿದ್ವಿ. ಮೇಲ್ಗಡೆ ತೋರ್ತಾ ಇತ್ತು, ಸೀಟ್ ಹಾಕಿಸಿ ಅಭಿವೃದ್ಧಿ ಏನೇನಾಗಬೇಕು ಎಲ್ಲ ಮಾಡಿದ್ದೀವಿ. ಮತ್ತು ಜನರಲ್ ಆಸ್ಪತ್ರೆಗೂ ಸಹ ಸುಮಾರು 1 ಕೋಟಿ ಚಿಲ್ಡ್ರನ್ನು ಬಂದಿದೆ. ಅಲ್ಲಿ 1,65 ಲಕ್ಷ ಏನೋ ಬಂದಿದೆ. ಒಟ್ಟಲ್ಲಿ ಯಾವುದೇ ಎಲ್ಲೂ ಕಮ್ಮಿ ಅಂತ ಇಲ್ಲ. ಮತ್ತು ನಿಮ್ಮ ಆಸ್ಪತ್ರೆಗೂ 60 ಲಕ್ಷ ಏನೋ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಎಲ್ಲ ಭಾಗದಲ್ಲೂ ಸಹ ಅಭಿವೃದ್ಧಿವಾಗಿ ಚೆನ್ನಾಗಿ ಮಾಡಿದ್ದೀವಿ. ವಿರೋಧ ಪಕ್ಷದವರು ಪಾಪ ಏನೂ ತಂದಿಲ್ಲ ಅಂತಾರೆ. ಅವ್ರು ಹೇಳ್ಕೊಳ್ಬೇಡಿ, ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ರು ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದು ನಾನು ಕೆಲಸ ಮಾಡೋದ್ರ ಬಗ್ಗೆ ನನಗೆ ಆಸಕ್ತಿ ಇದೆ. ಮತ್ತು ಏನು ಮಾಡಬೇಕು ಅನ್ನೋ ಚಿಂತನೆ ನನ್ನ ಹತ್ರ ಇದೆ, ನಾನು ಮಾಡ್ತೀನಿ. ನನಗೇನು ಬೇರೆ ಏನಿಲ್ಲ. ಉದಾಹರಣೆ ನೋಡಿ, ನಮ್ಮ ರಿಪ್ಪನ್ಪೇಟೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅನಿತಾ ಕುಮಾರಿ, ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರು, ಬ್ಲ್ಯಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗಜೇಂದ್ರ ಯಾದವ್, ಬಾಬುಲ್ ಸಾಬ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗಣಪತಿ ಇರುವಕ್ಕಿ, ಮಂಜುನಾಥ್ ದಾಸನ್, ಶೌಕತ್ ಅಲಿ, ಬಸವರಾಜ್ ಆಚಾಪುರ, ಪಕ್ಷದ ಪ್ರಮುಖರಾದ ಉಮೇಶ್ ಎನ್, ಆನಂದ್ ಅರಟೆ, ಮಾಫೀರ್, ಮಂಜು ದಾಸ್ಕೊಪ್ಪ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು.